Christmas, I give you scrappa pa ka ka. The very next day, you boom boom brr, boom. ನಿಮ್ಮೆಲ್ಲರಿಗೂ 01 ರಿಸಲ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಒತ್ತಿರಿ. ಇಂದಿನ ವಿಡಿಯೋದಲ್ಲಿ ಈ ಜಗತ್ತಿನ ಮೊಟ್ಟ ಮೊದಲ $1 ಬಿಲಿಯನ್ ಕಂಪನಿಯನ್ನು ಆರಂಭಿಸಿದ್ದ ಹಾಗೂ ಅಮೆರಿಕದ ಆರ್ಥಿಕತೆಯನ್ನೇ ನಡುಗಿಸುತ್ತಿದ್ದ ಕಿಂಗ್ ಆಫ್ ಬ್ಯಾಂಕಿಂಗ್ ಎಂದೇ ಗುರುತಿಸಿಕೊಳ್ಳುವ ಒಬ್ಬ ಬ್ಯಾಂಕರ್, ಇನ್ವೆಸ್ಟರ್ ಹಾಗೂ ಬಿಸಿನೆಸ್ ಮ್ಯಾನ್ JP ಮಾರ್ಗನ್ ಅವರ ಕುರಿತು ಕೆಲವು ಆಸಕ್ತಿಕರ ಸಂಗತಿಗಳನ್ನು ತಿಳಿದುಕೊಳ್ಳೋಣ. JP ಮಾರ್ಗನ್ ಅವರ ಪೂರ್ಣ ಹೆಸರು ಜಾನ್ ಪಿಯರ್ಪಾಂಟ್ ಮಾರ್ಗನ್. ಇವರು 17ನೇ ಏಪ್ರಿಲ್ 1837ರಲ್ಲಿ ಅಮೆರಿಕದಲ್ಲಿ ಜನಿಸಿದರು. ಇವರ ತಂದೆ ಜೂನಿಯಸ್ ಸ್ಪೆನ್ಸರ್. ಇವರು ಕೂಡ ಒಬ್ಬ ಯಶಸ್ವಿ ಹಣಕಾಸು ಉದ್ಯಮಿಯಾಗಿದ್ದರು. JP ಮಾರ್ಗನ್ ಅವರು ತಮ್ಮ ಶಿಕ್ಷಣವನ್ನು ಬೋಸ್ಟನ್ ಮತ್ತು ಗೊಟಿಂಗನ್ ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡರು. ತಮ್ಮ ಶಿಕ್ಷಣದ ನಂತರ 1857ರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿದ್ದ ಡಂಕನ್ ಶರ್ಮನ್ ಅಂಡ್ ಕಂಪನಿಯಲ್ಲಿ ಅಕೌಂಟೆಂಟರ್ ಆಗಿ ಮೊದಲ ವೃತ್ತಿ ಜೀವನವನ್ನು ಆರಂಭಿಸಿದರು. 1861ರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿದ್ದ ತಮ್ಮ ತಂದೆಯ ಬ್ಯಾಂಕಿಂಗ್ ಕಂಪನಿಯ ಏಜೆಂಟರ್ ಆಗಿ ಕಾರ್ಯನಿರ್ವಹಿಸಿದರು. 1871ರಲ್ಲಿ ನ್ಯೂಯಾರ್ಕ್ ನಗರದ ಡ್ರೆಕ್ಸೆಲ್ ಮಾರ್ಗನ್ ಮತ್ತು ಕಂಪನಿಯ ಪಾಲುದಾರರಾದರು. ಇದು ಅಮೆರಿಕ ಸರ್ಕಾರದ ಹಣಕಾಸಿನ ಪ್ರಮುಖ ಮೂಲವಾಯಿತು. ಈ ಕಂಪನಿಯನ್ನು 1895ರಲ್ಲಿ JP ಮಾರ್ಗನ್ ಅಂಡ್ ಕಂಪನಿ ಎಂದು ಮರುಸಂಘಟನೆ ಮಾಡಲಾಯಿತು. ಮಾರ್ಗನ್ ಅವರ ಸಾಮರ್ಥ್ಯದ ಮೂಲಕ ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಬ್ಯಾಂಕಿಂಗ್ ಕಂಪನಿಯಾಗಿ ಗುರುತಿಸಿಕೊಂಡಿತು. ಮಾರ್ಗನ್ ಅವರು ಹಣಕಾಸಿನ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಅತ್ಯಂತ ವಿಶೇಷವಾದ ಜ್ಞಾನವನ್ನು ಹೊಂದಿದ್ದರು. ಇವರು ಸ್ವಂತ ಕಂಪನಿಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಹಲವಾರು ಖಾಸಗಿ ಹಾಗೂ ಸರ್ಕಾರದ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದರು. ಇವರು ಎಷ್ಟು ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರು ಎಂದರೆ ಜಗತ್ತಿನ ಯಾವುದೇ ದೇಶದ ಆರ್ಥಿಕತೆಯನ್ನೇ ನಿಯಂತ್ರಣ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರು. ಇನ್ನು ಇವರ ಸಾಂಸಾರಿಕ ಜೀವನದ ಬಗ್ಗೆ ನೋಡುವುದಾದರೆ ಇವರು 1860ನೇ ಇಸ್ವಿಯಲ್ಲಿ ಅಮೇಲಿಯಾ ಎನ್ನುವ ಮಹಿಳೆಯೊಂದಿಗೆ ಮದುವೆಯಾದರು. ಆದರೆ ಮದುವೆಯಾದ ಕೆಲವೇ ತಿಂಗಳಿನಲ್ಲಿ ಅನಾರೋಗ್ಯದ ಕಾರಣದಿಂದ ಅಮೇಲಿಯಾ ಮರಣ ಹೊಂದಿದರು. ತಮ್ಮ ಪತ್ನಿಯ ಸಾವಿನಿಂದ ಮಾರ್ಗನ್ ಅವರು ಮಾನಸಿಕವಾಗಿ ಬಹಳ ತೊಂದರೆಯನ್ನು ಅನುಭವಿಸಿದರು. ಇದಾದ ಕೆಲವು ವರ್ಷಗಳ ನಂತರ 1865ರಲ್ಲಿ ಫ್ರಾನ್ಸಿಸ್ ಎನ್ನುವ ಮಹಿಳೆಯೊಂದಿಗೆ ಎರಡನೆಯ ಮದುವೆಯಾದರು. ಆದರೆ ಕೆಲವು ವರ್ಷಗಳ ನಂತರ 1875ರಲ್ಲಿ ವಿಚ್ಛೇದನವನ್ನು ಪಡೆದುಕೊಂಡರು. ಹಣಕಾಸು ಮತ್ತು ಉದ್ಯಮದಲ್ಲಿ ದೊಡ್ಡ ಯಶಸ್ಸನ್ನು ಪಡೆದ JP ಮಾರ್ಗನ್ ಅವರು ತಮ್ಮ ಸಾಂಸಾರಿಕ ಜೀವನದಲ್ಲಿ ಅಂತಹ ಯಶಸ್ಸನ್ನು ಪಡೆಯಲಿಲ್ಲ. ಹೀಗೆ ಹಣಕಾಸಿನ ಸಾಮ್ರಾಜ್ಯದಲ್ಲಿ ರಾಜನಾಗಿ ಮೆರೆದ JP ಮಾರ್ಗನ್ ಅವರು 31ನೇ ಮಾರ್ಚ್ 1913ರಲ್ಲಿ ಇಟಲಿಯಲ್ಲಿ ತಮ್ಮ ಬದುಕಿನ ಹೋರಾಟವನ್ನು ಮುಗಿಸಿದರು. ಇದಾಗಿತ್ತು ಇತಿಹಾಸದ ಬ್ಯಾಂಕಿಂಗ್ ದಿಗ್ಗಜ JP ಮಾರ್ಗನ್ ಅವರ ಕುರಿತ ಕೆಲವು ಆಸಕ್ತಿಕರ ಮಾಹಿತಿ. ಇಂತಹ ಹಲವಾರು ಸಾಧಕರ ಜೀವನದ ಕುರಿತು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಒತ್ತಿ.